ಎಲ್ಲರಿಗೂ ನಮಸ್ಕಾರ. ಧ್ಯಾನ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಭಿನ್ನವಾಗಿ ಆಲೋಚಿಸಿ ಈ ಪುಸ್ತಕದ ಕೆಲವು ವಿಷಯಗಳನ್ನು ಈಗ ತಿಳ್ಕೊಳ್ಳೋಣ. ಎಲ್ಲಿಯಾದರೂ ಯಾವಾಗಲಾದರೂ ಆನಂದವಾಗಿ ಇರುವುದಕ್ಕೆ ಸರಿಯಾದ ಆಲೋಚನಾ ವಿಧಾನಗಳೇ ತುಂಬ ಇಂಪಾರ್ಟೆಂಟ್. ಈ ಪುಸ್ತಕದಲ್ಲಿ ಆಥರು ಒಂದು ಕತೆ ಮೂಲಕ ವಿಷಯವನ್ನು ತಿಳಿಸ್ತಾರೆ. ಒಂದು ಊರಿನಲ್ಲಿ ಒಬ್ಬ ಯೋಗಿ ಇರುತ್ತಿದ್ದನು. ಆತನು ಮಹಾನ್ ಜ್ಞಾನಿಯೂ ವಿವೇಕವಂತನೂ ಆಗಿದ್ದನು. ಜನರು ಅವನ ಬಳಿಗೆ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ಸಲುವಾಗಿ ಬರುತ್ತಿದ್ದರು. ಪ್ರತಿ ಸಾರಿಯೂ ಮೊದಲೇ ಹೇಳಿಕೊಂಡಿದ್ದ ಸಮಸ್ಯೆಗಳ ಬಗ್ಗೆಯೇ ಪುನಃ ಪುನಃ ಫಿರ್ಯಾದಿ ಮಾಡುತ್ತಿದ್ದರು. ಒಂದು ದಿನ ಆತ ಅವರಿಗೆ ಒಂದು ಜೋಕ್ ಹೇಳಿದನು. ಅದಕ್ಕೆ ಅವರೆಲ್ಲರೂ ಬಿದ್ದು ಬಿದ್ದು ನಕ್ಕರು. ಕೆಲವು ನಿಮಿಷಗಳ ನಂತರ ಆತನು ಅವರಿಗೆ ಅದೇ ಜೋಕ್ ಹೇಳಿದನು. ಅವರಲ್ಲಿ ಕೆಲವರು ಮಾತ್ರ ನಕ್ಕರು. ಆತನು ಮೂರನೇ ಬಾರಿ ಹೇಳಿದಾಗ ಯಾರೂ ನಗಲೇ ಇಲ್ಲ. ಆಗ ಆ ಯೋಗಿಯು ನಕ್ಕು ಹೀಗೆ ಹೇಳಿದನು, ನೀವು ಒಂದೇ ಜೋಕ್ಗೆ ಮತ್ತೆ ಮತ್ತೆ ನಗಲಾರರಿ. ಹಾಗಿದ್ದಾಗ ಯಾವಾಗಲೂ ಅದೇ ಸಮಸ್ಯೆಗಳ ಬಗ್ಗೆ ಏಕೆ ಅಳುತ್ತಿದ್ದೀರಾ ಎಂದು ವಿಚಾರಗಳನ್ನು ತಿಳಿಸಿದರು. ಈ ಕಥೆಯ ನೀತಿ ಏನೆಂದರೆ, ಚಿಂತಿಸುವುದರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರ ಸಿಗದು. ಅದು ನಿಮ್ಮ ಸಮಸ್ಯೆಯನ್ನು ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡುತ್ತದೆ ಅಷ್ಟೇ. ಹಾಗಾದರೆ ಇನ್ನೂ ಕೆಲವು ವಿಚಾರಗಳನ್ನು ಈ ಒಂದು ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಈ ಚರಿತ್ರೆಯಲ್ಲಿ ಯಾರ ಉದಾಹರಣೆಯನ್ನು ತೆಗೆದುಕೊಂಡರೂ ಕಷ್ಟಗಳು ಇಲ್ಲದವರು ಇಲ್ಲವೇ ಇಲ್ಲ. ಸಾಕ್ರೆಟಿಸ್, ವಿವೇಕಾನಂದರು, ಐನ್ಸ್ಟೀನ್, ಅಬ್ದುಲ್ ಕಲಾಂ ಎಲ್ಲರೂ ಎಷ್ಟೆಷ್ಟು ಕಷ್ಟಗಳನ್ನು ಅನುಭವಿಸಿರೋರೆ. ಈ ವಿಚಾರವನ್ನು ಗಮನಿಸಿದಾಗ ಅವರೆಲ್ಲರಿಗೂ ಕಷ್ಟಗಳು ಇದ್ದಾಗ ಎಂದಿಗೂ ಕೂಡ ನೋವಿನಲ್ಲಿ ಇರುವರಂತೆ ಕಾಣಿಸಿರಲಿಲ್ಲ. ಯಾಕೆ ಅಂದರೆ ಕಷ್ಟಗಳು ಬೇರೆ, ನೋವು ಬೇರೆನಾ? ಕಷ್ಟ ಎಂದರೆ ಏನು, ನೋವು ಎಂದರೆ ಏನು? ಕಷ್ಟಗಳು ಇದ್ದರೂ ನೋವು ಇಲ್ಲದ ಇರಬಹುದೇ ಎಂಬ ಇತ್ಯಾದಿ ಪ್ರಶ್ನೆಗಳು ಉದ್ಭವಿಸುತ್ತವೆ. ನಮ್ಮ ಜೀವನದಲ್ಲಿ ಊಹಿಸದೇ ಇರುವುದು ನಡೆದಾಗ, ಅಂದುಕೊಳ್ಳದೇ ಇರುವುದು ನಡೆದಾಗ, ಅಂದುಕೊಂಡಿದ್ದು ನಡೆಯದಿದ್ದಾಗ, ನಮ್ಮ ಶಕ್ತಿಗೆ ಮೀರಿದ ಪರಿಸ್ಥಿತಿ ಎದುರಾದಾಗ ಆ ಪರಿಸ್ಥಿತಿಯನ್ನು ಕಷ್ಟವೆಂದು ಭಾವಿಸಿರುವುದುಂಟು. ಈ ಕಷ್ಟಗಳಿಗೆ ಅನೇಕ ಕಾರಣಗಳಿರಬಹುದು. ಅವುಗಳಲ್ಲಿ ಬಹಳಷ್ಟು ನಮ್ಮ ಹಿಡಿತದಲ್ಲಿ ಇರಬಹುದು, ಇಲ್ಲದೆಯೂ ಇರಬಹುದು. ಎಲ್ಲವೂ ನಮ್ಮ ಹಿಡಿತದಲ್ಲೇ ಇರುವುದಿಲ್ಲ ಎಂಬುದು ಅತ್ಯಂತ ಸಹಜ. ಇದನ್ನು ಒಂದು ಉದಾಹರಣೆಯ ಮೂಲಕ ಗಮನಿಸೋಣ. ಒಂದೇ ರೀತಿಯ ಕಷ್ಟ ಇದೆ. ಆ ಕಷ್ಟ ಇಬ್ಬರು ವ್ಯಕ್ತಿಗಳಿಗೆ ಸಮನಾಗಿ ಬಂದಿದೆ. ಅವರಲ್ಲಿ ಒಬ್ಬನು ತುಂಬಾ ನೋವಿನಲ್ಲಿರುವುದು ಕಾಣಿಸಿದರೆ ಇನ್ನೊಬ್ಬನು ಯಾವ ನೋವು ಇಲ್ಲದಂತೆ ಕಾಣಿಸುತ್ತಾನೆ. ಅಂದರೆ ನಮಗಿಲ್ಲಿ ಅರ್ಥವಾಗುವ ವಿಷಯವೇನೆಂದರೆ, ನೋವು ಎನ್ನುವುದು ಕಷ್ಟಗಳಿಂದ ಬರದೆ ಬೇರೆಲ್ಲಿಂದಲೋ ಬರುತ್ತಿದೆ ಎಂಬುದು. ಅದೇ ನಮ್ಮ ಮನಸ್ಸು. ಅಂದರೆ ನೋವು ಎನ್ನುವುದು ಮನಸ್ಸಿನಿಂದ ಬಂದಿದ್ದು, ಮನಸ್ಸಿನಿಂದ ಸೃಷ್ಟಿಸಲ್ಪಟ್ಟಿದ್ದು ಅಷ್ಟೇ ಹೊರತು ನಿಜವಾಗಿಯೂ ನೋವು ಎನ್ನುವುದು ಇಲ್ಲ. ಇದರ ಅರ್ಥ ನಾವು ಬಯಸಿದರೆ ನೋವು ಇಲ್ಲದಂತೆಯೂ ಕೂಡ ಇರಬಹುದು. ಆದ್ದರಿಂದ ಕಷ್ಟಗಳು ಎನ್ನುವುದು ನಮ್ಮ ಹಿಡಿತದಲ್ಲಿ ಇಲ್ಲದ ಸಹಜವಾದ ಪ್ರಕ್ರಿಯೆಯಾದರೆ, ನೋವು ಎನ್ನುವುದು ನಮ್ಮ ಹಿಡಿತದಲ್ಲೇ ಇರುವ ಅಸಹಜವಾದ ಪ್ರಕ್ರಿಯೆ. ನಾವು ಬಯಸಿದರೆ ಸರ್ವಕಾಲದಲ್ಲಿಯೂ ನೋವಿಲ್ಲದಂತೆ ಬದುಕಬಹುದು.